ಇದು ಶುಗರ್ಗೆ, ಇದು ಬಿ ಪಿಗೆ, ಅಮಲಾಂಗ್ 5 mg ಎಲ್ಲ ಡಬಲ್ ಡೋಸು. ಇನ್ಮೇಲೆ ಇವನ್ ಕತೆ ಮುಗ್ದಂಗೆನೆ. ಏನ್ ಸರ್, ಗಂಟೆಗೊಂದ್ಸಲ ಇಷ್ಟೊಂದು ಮಾತ್ರೆಗಳನ್ನೆಲ್ಲ ನುಂಗ್ತಾನೆ ಇದ್ದೀರಲ್ಲ? ಬಡಿತಾ ಕಣಯ್ಯ, ಬಡಿತಾ, ರಕ್ತದ ಬಡಿತ. ನಾಡಿ ಬಡಿತ, ಎದೆ ಬಡಿತ ಕೇಳಿದ್ದೀನಿ. ಇದ್ಯಾವ್ದಿದು ರಕ್ತದ ಬಡಿತ? ಅಯ್ಯೋ, ರಕ್ತದ ಬಡಿತ ಅಂದ್ರೆ ಬ್ಲಡ್ ಪ್ರೆಷರ್. ಗೊತ್ತಾಯ್ತು ಬಿಡಿ, ಸುಮ್ನೆ ನನಗೆ BP ರೈಸ್ ಮಾಡಿಸ್ಬೇಡ. ಅದೇನು ಓದ್ಕೋತೀಯ ಓದ್ಕೋ, ಆಮೇಲೆ ಚೆನ್ನಾಗಿರಕ್ಕೆಲ್ಲ ನೋಡು. ತಪ್ಪಾಯ್ತು ಬಿಡಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನು ರೈಸ್ ಆಗ್ತಾನೆ ಹೋಗುತ್ತೆ. ಯಾಕೆಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ 15 ಜನರಲ್ಲಿ ನೀವೇ ನಂಬರ್ 1 ಲಂಚ ತಗೊಳ್ಳೋದು ಅನ್ನೋದು ವಿಷ್ಣು ಸೇನೆಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರ ಹೆಸರು ಎದುರಿಸ್ಬೇಡ ಕಣೋ. ನೀವ್ ಈ ಸೀಟ್ ನಲ್ಲೇ ಕೂತ್ಕೊಂಡು ವೈಕುಂಠ ಯಾತ್ರೆ ಮಾಡ್ಬಿಟ್ರೆ ನನ್ಗೊಂದ್ ದಿವಸ ರಜಾ ಸಿಗುತ್ತೆ ಅಂದೆ. ಬಾಯಿ ಮುಚ್ಚು ಅನಿಷ್ಟವೇ. ಅಶ್ವಿನಿ ದೇವತೆಗಳು ಎಲ್ಲದಕ್ಕೂ ಅಸ್ತು ಅಸ್ತು ಅಂತ ಇರ್ತಾರಂತೆ. ನೀನ್ ಹೇಳಿದ್ದೆಲ್ಲಾದ್ರೂ ಫಲಿಸ್ಬಿಟ್ರೆ ನೋಡೋ, ನನ್ಗೂ ನಿನ್ಗೂ ಯಾಕೋ ಕಿತ್ತಾಟ. ಬಾರೋ ಇಲ್ಲಿ. ಏನು? ಹಾಸನದ ಮಂಜುನಾಥ್ ಚೆನ್ನಾಗಿ ಮಾಡೋನಂತ. ಅವನು 80 ಲಕ್ಷ, ನಿಮ್ಗಿಂತ 30 ಲಕ್ಷ ಕಮ್ಮಿ. ಹುಮ್ನಾಬಾದ್ ಶಿವಳ್ಳಿ ಚೆನ್ನಾಗಿ ಗೆಬ್ರೋನು ಅಂತಪ್ಪ. ಅವನು 60 ಲಕ್ಷ ಅಷ್ಟೇ ಸರ್. ಗದಗ್ ವೆಂಕೋಮರಾವು ಬಿಂಟ್ ಮಾಡಿ ಬಿಸಾಕವನಂತೆ. ಅವನು ನಿಮ್ಗಿಂತ ಬೇಕಾದ ನನ್ ಮಗ. ಮೊದ್ಲು ಚೆನ್ನಾಗಿ ಕೀಳ್ತಾ ಇದ್ದ, ಈಗ ಸಸ್ಪೆಂಡ್ ಆಗಿ ಹೆಂಡತಿ ಜೊತೆ ಚೌಕ ಬರ ಆಡ್ತಾ ಫಸ್ಟ್ ನಿಮ್ಮನ್ನ ಮುಂದಕ್ಕೆ. ಆ ಮಂಜ, ಶಿವಳ್ಳಿ, ವೆಂಕೋಬ, ಆ ತ್ರಿಮೂರ್ತಿ ನನ್ನ ಮಕ್ಕಳು ನನ್ಗಿಂತಲೂ ಕಮ್ಮಿನಾ? ನಾನು ಇವತ್ತಿಂದನೇ ಲಂಚ ತಗೊಳ್ಳೋದನ್ನ ನಿಲ್ಸಿ ಅವ್ರಿಗಿಂತಲೂ ಕಮ್ಮಿ ಆಗ್ಬಿಡ್ತೀನಿ. ಹೆಂಗೆ? ಆದ್ರೆ ಅವರು ನಿಮಗಿಂತ ಕಿಲಾಡಿ. ಲಂಚ ಅಲ್ಲ, ಸಂಬಳ ತಗೊಳ್ಳೋದನ್ನೇ ನಿಲ್ಸ್ಬಿಟ್ಟಿದ್ದಾರೆ. ನಮಸ್ಕಾರ ಸರ್. ಬರಬೇಕು ಬರಬೇಕು ಸೇತುವೆ ಕಾಂಟ್ರಾಕ್ಟ್ರು. ತಮ್ಮ ಆಗಮನವನ್ನೇ ನಾನು ನಿರೀಕ್ಷಿಸುತ್ತಿದ್ದೆ. ತಗೊಳ್ಳಿ ಸರ್, ಮೊನ್ನೆ 4 ಲಕ್ಷ ಕೊಟ್ಟಿದ್ದೀನಿ, ಬಾಕಿ 6 ಲಕ್ಷ ಇಲ್ಲಿದೆ ಸರ್. ನಂಗೆ ರಜಾ ಗ್ಯಾರಂಟಿ. ನಿಮ್ಮ 6 ಲಕ್ಷ ಜೊತೆಗೆ ಈ 4 ಲಕ್ಷ ತಗೊಳ್ಳಿ. ಇಲ್ಲಿ ಕೊಡಲ್ಲ, ಅಲ್ಲಿ ಕೊಡ್ತೀನಿ. ಈ ಆಫೀಸಿನಲ್ಲಿ ಲಂಚ ತೆಗೆದುಕೊಳ್ಳದೆ ಇರೋ ಕೆಲವು ಸಂಪನ್ನರು ಲಂಚ ತೆಗೆದುಕೊಳ್ಳೋ ಅಧಿಕಾರಿಗಳ ಹೆಸರುಗಳನ್ನ ಲೀಸ್ಟ್ ಮಾಡಿ ವಿಷ್ಣು ಸೇನೆ ಕಳಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ತೆಗೆದುಕೊಂಡಿರುವ 4 ಲಕ್ಷ ರೂಪಾಯಿಯನ್ನ ಹಿಂತಿರುಗಿಸ್ಕೊಡ್ತಾ ಇದ್ದೀನಿ. ಅಣ್ಣ ಸೇತುವೆ ಅಣ್ಣ, ಬಾ ಅಣ್ಣ, ಮುಂದಕ್ಕೆ ಬಾ, ತಗೋಣ್ಣ, ಹೋಗಿ ಬಾ ತಾಯಿ, ಹೋಗಿ ಬಾ. ನನ್ನ ಅಕೌಂಟ್ನಲ್ಲಿ 4 ಲಕ್ಷ ರೂಪಾಯಿನ ಕಮ್ಮಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೂ ಅಲ್ಲದೆ ನಾನು ಇಲ್ಲಿವರೆಗೂ ತೆಗೆದುಕೊಂಡಿರುವ ಲಂಚವನ್ನ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲೇ ಹೋಗಿ ಅವ್ರನ್ನ ಹುಡುಕಿ ಮಲಗಿದ್ದವ್ರನ್ನ ತಟ್ಟಿ ಎಬ್ಬರಿಸಿ ಅವರಿಗೆ ಲಂಚದ ಹಣವನ್ನು ವಾಪಸ್ ಕೊಡ್ತೀನಿ. ದೂರದಲ್ಲಿರೋ ಬಂಧುಗಳಿಗೆ ಮನೆಯಾಳರ ಮುಖಾಂತರ ಕಳಿಸ್ತೀನಿ ಅಂತ ತಮ್ಮೆಲ್ಲರ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಮಾತು ನಂಬಿ. ನನ್ನ ರಜಾ ನೆಗೆದು ಬಿದ್ದೋಯ್ತು. ಸರ್ಕಾರಿ ಉದ್ಯೋಗಿಗಳಲ್ಲಿ ವಿನಂತಿ, ತಾವು ಯಾವುದಕ್ಕೂ ಭಯಪಡದೆ ತಮ್ಮ ಉದ್ಯೋಗಗಳಿಗೆ ಆರಾಮವಾಗಿ ಹಾಜರಾಗಬಹುದು. ಸರ್ಕಾರಿ ನೌಕರರು ಯಾವುದೇ ರೀತಿಯಲ್ಲೂ ಭಯಪಡಬೇಕಾಗಿಲ್ಲ. ಅಧಿಕಾರಿಗಳಲ್ಲಿ ವಿನಂತಿ, ಅಧಿಕಾರಿಗಳು ಯಾರು ರಜಾ ಹಾಕಿ ಮನೇಲಿರಬೇಡಿ. ತಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಯಾವುದೇ ಅಹಿತಕರ ಘಟನೆಗಳು ಜರುಗಿದರೂ ಅದನ್ನು ತಡೆಯಲು ನಾವು ಸಿದ್ಧರಿದ್ದೇವೆ. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಬಂದಲ್ಲಿ ಅಥವಾ ಅಂತ ವ್ಯಕ್ತಿಗಳು ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸತಕ್ಕದ್ದು. ತಾವು ದಯವಿಟ್ಟು ತಮ್ಮ ಕೆಲಸಗಳಿಗೆ ಹೋಗಿ, ನಿಮ್ಮೊಡನೆ ನಾವಿದ್ದೇವೆ. ಯಾವುದೇ ಅಹಿತಕರ ಘಟನೆಗಳು ಜರುಗಿದರೂ ಹಲೋ 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 ಹಲೋ. ನಮ್ಮ ಡಿಪಾರ್ಟ್ಮೆಂಟ್ ಇರೋವರೆಗೂ ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋ ನಿಮ್ಗೆ ಯಾವ ಪ್ರಾಬ್ಲಮ್ ಬರೋದಿಲ್ಲ. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಕಮ್ ಆನ್ ಟೆಲ್ ಮೀ, ಐ ವಿಲ್ ಪ್ರೊಟೆಕ್ಟ್ ಯು ಆಲ್. ಹಲೋ ಕಂಟ್ರೋಲ್ ರೂಮ್, ಇಲ್ಲಿವರೆಗೂ 8 ಜನ SPಗಳ ಕಿಡ್ನಾಪ್ ಆಗಿದೆ. ಈ ಇನ್ಫಾರ್ಮೇಶನ್ ಎಲ್ಲ ಕಡೆ ಪಾಸ್ ಮಾಡಿಬಿಡಿ. ನಮ್ಮ ಡಿಪಾರ್ಟ್ಮೆಂಟ್ ನವರೆಲ್ಲ ಸೇಫ್ ಆಗಿ ಸ್ಟೇಷನ್ ಸೇರ್ಕೊಳ್ಳಿ. ಓವರ್ ಅಂಡ್ ಔಟ್. ಈ ಟೈಗರ್ ಬಗ್ಗೆ ನಿಮ್ಗೆಲ್ಲ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಏನಯ್ಯ, VSS ನವರು ಮತ್ತೆ ಕಿಡ್ನಾಪ್ ಮಾಡಿದ್ದಾರೆ ಸರ್. ನಮ್ಮ ಡಿಪಾರ್ಟ್ಮೆಂಟ್ 8 ಜನ SPಗಳು ಯಾರು ಕಾಣ್ತಾ ಇಲ್ವಂತೆ ಸರ್. 8 ಜನ SPಗಳನ್ನ? ಹೌದು ಸರ್. ಓ ಮೈ ಗಾಡ್. ಸಾಹೇಬ್ರೆ, ನಮ್ಮ ಸ್ಟಾಫ್ ಎಲ್ಲ ನಿಮಗೆ ಸೆಕ್ಯೂರಿಟಿ ಆಗಿ ಸ್ಟೇಷನ್ ವರೆಗೆ ಬಿಟ್ಟು ಬರೋಣವಾ? ಕಾಣೆಯಾದ 15 ಜನ SPಗಳ ವಿವರಗಳು ಈ ರೀತಿ ಇವೆ. ಗಿರಿಯಪ್ಪ ಗೌಡ, ವಯಸ್ಸು 48, ಸ್ಥಳ ಶಿವಮೊಗ್ಗ.
ಗಂಗಾಧರ ತೊಕ್ಕೆಡ್, ವಯಸ್ಸು 53, ಸ್ಥಳ ಹಾಸನ. ಬಿಳಿಗಿರಿ ರಂಗಸ್ವಾಮಿ, ವಯಸ್ಸು 45, ಸ್ಥಳ ಚಾಮರಾಜನಗರ. ಮುಕುಂದರಾಜು ವಯಸ್ಸು 52, ಸ್ಥಳ ಬಳ್ಳಾರಿ. ವರದರಾಜು ವಯಸ್ಸು 48, ಸ್ಥಳ ವಯಸ್ಸು 50. ವಿಷ್ಣು ಸೇನಾ ಅನ್ನೋ ಗುಂಪು ಕಟ್ಕೊಂಡು ತಪ್ಪು ಮಾಡೋರ್ನ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದೀರಾ? ನಿಮ್ಮ ಲೀಡರ್ ಏನ್ ಕೃಷ್ಣ ಪರಮಾತ್ಮ ಏನೋ? ಹೌದು, ಆಗ ವಿಷ್ಣು ಪರಮಾತ್ಮ ದಶಾವತಾರ ಎತ್ತದ. ಈಗ ನಿಮ್ಮಂತ ರಾಕ್ಷಸರಿಂದ ಮುಕ್ತಿಗೊಳಿಸೋಕೆ 11ನೇ ಅವತಾರ ಎತ್ತಿರೋ ನಮ್ ವಿಷ್ಣು ಸೇನಾ. ಮುಂದೆ ವಿಷ್ಣು ಸೇನಾ ಏನ್ ಹೇಳುತ್ತೋ ಜನ ಅದನ್ನ ಮಾಡ್ತಾರೆ. ಜನ ಏನ್ ಹೇಳ್ತಾರೋ ವಿಷ್ಣು ಸೇನಾ ಅದನ್ನೇ ಮಾಡುತ್ತೆ. ನನ್ನ ಕಾರ್ಪೊರೇಷನ್ ವ್ಯಾನ್ ಅಲ್ಲಿ ಎತ್ತಾಕೊಂಡು ಬಂದು ನಾಯಿ ತರ ಕಟ್ಟಾಕಿ ನನ್ನನ್ನ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೈ ಮಾಡ್ತೀರಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಇಲ್ಲಿ ತಂದು ನನ್ನನ್ನು ಸಾಯಿಸ್ತಾ ಇದ್ದೀರೋ? ನಿನ್ನ ಪಾಪದ ಕೂಡ ತುಂಬಿದೆ, ಅದಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದು. ನಮ್ಮ ನಾಡಲ್ಲಿ ಸಂಸಾರ ಅನ್ನೋ ವಾತಾವರಣ ಸೃಷ್ಟಿಯಾಗಬೇಕಾಗಿದೆ. ಸಂಸಾರ ಇದ್ದಾಗಲೇ ಸಂತೋಷ, ಸಂತೋಷ ಇದ್ದಾಗಲೇ ಶಾಂತಿ. ಇದೇ ನಮ್ಮ ವಿಷ್ಣು ಸೇನಾ ಗುರಿ. ನಿಮ್ಮ ಹತ್ರ ಏನೋ ಸಾಕ್ಷಿ ಇದೆ, ಪ್ರೂವ್ ಮಾಡ್ತೀನೋ? ಪ್ರೂವ್ ಮಾಡ್ತೀರೇನೋ? ನಿನ್ನ ಹೆಸರು ವರದರಾಜ್. 1984ನೇ ಇಸ್ವಿ ಮಾರ್ಚ್ 24ನೇ ತಾರೀಕು ನಿನ್ನ ಕೆಲಸ ಸಿಕ್ತು. ತುಮಕೂರಿನಲ್ಲಿ DSP ಆಗಿ ನಿನ್ನ ಕೆಲಸಕ್ಕೆ ಸೇರಿದೆ. ನೀ ಕೆಲಸಕ್ಕೆ ಜಾಯ್ನ್ ಆದ 3ನೇ ದಿವಸ ಮಧುಗಿರಿನಲ್ಲಿ ಕಳ್ಳಬಟ್ಟಿ ಸಾರಾಯಿ ಕುಡಿದು 16 ಜನ ಸತ್ತರು. ಆ ಕೇಸ್ಗೆ ಸಂಬಂಧಪಟ್ಟ ಆರೋಪಿ ವೆಂಕಟಪ್ಪನ ಮೇಲೆ ಆಕ್ಷನ್ ತಗೊಳ್ಳದೇ ಇರೋಕ್ಕೆ ನೀನು ತಗೊಂಡ ಲಂಚ ಮೊದಲನೇ ಸಲ 15 ಲಕ್ಷ. ಅಲ್ಲಿಂದ ನಿನಗೆ ರಾಣಿಬೆನ್ನೂರಿಗೆ ಟ್ರಾನ್ಸ್ಫರ್ ಆಯಿತು. ಆ ಊರಿನಲ್ಲಿ ಒಂದು ಹುಡುಗಿ ಮೇಲೆ ಅತ್ಯಾಚಾರ ನಡೀತು. ಅತ್ಯಾಚಾರಿ ಶ್ರೀಮಂತ ಉದ್ಯಮಿ ಮಗ. ಅವನ ಮೇಲೆ ಕ್ರಮ ತಗೊಳ್ಳದೇ ಇರೋಕ್ಕೆ ನೀ ತಗೊಂಡ ಲಂಚ 5 ಲಕ್ಷ ರೂಪಾಯಿ. ಆ ಊರಿನಲ್ಲಿ ಲಂಚದಿಂದ ನೀ ಸಂಪಾದನೆ ಮಾಡಿದ್ದು 50 ಲಕ್ಷ ರೂಪಾಯಿ. ಆ ಹಣದಿಂದ ದೇವನಹಳ್ಳಿನಲ್ಲಿ ನಿನ್ನ ಹೆಂಡತಿ ಹೆಸರಿನಲ್ಲಿ ಜಮೀನು ತಗೊಂಡೆ. ಅಲ್ಲಿಂದ ನಿನಗೆ ಬೆಳಗಾವಿಗೆ ಟ್ರಾನ್ಸ್ಫರ್ ಆಯಿತು. ಬೆಳಗಾವಿನಲ್ಲಿ ಕಳ್ಳ ಸಾಗಾಣಿಕೆ ಅವ್ರ ಜೊತೆ ಶಾಮೀಲಾಗಿ ಲಕ್ಷಾಂತರ ರೂಪಾಯಿ ಲಂಚ ತಗೊಂಡೆ. ಈ ವಿಷಯನ ಸುದ್ದಿ ಮಾಡಿದ ಸಿಡೂಲ್ ಪತ್ರಿಕೆಯ ಸಂಪಾದಕನ ಕೊಲೆ ಮಾಡಿಸಿದೆ. ಅಲ್ಲಿಂದ ನಿನಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು ಅಲ್ಲೆಲ್ಲ ನೀ ತಗೊಂಡಿದ್ದು ಬರೀ ಲಂಚ ಲಂಚ ಲಂಚ. ನಿನ್ನ ಲಂಚದ ದುರಾಸೆಯಿಂದ ಸತ್ತವರು 60 ಜನ. ನೀನು ಕಿಡ್ನಾಪ್ ಆದ ಶುಕ್ರವಾರದ ದಿವಸ ನೀನು ಕೊನೆ ಸಲ ಲಂಚ ತಗೊಂಡಿದ್ದು ಬ್ಲಾಕ್ ಮಾರ್ಕೆಟ್ನಲ್ಲಿ ಅಕ್ಕಿ ಮಾರ್ತಾ ಇದ್ದ ಗಿರಣಿ ಮಾಲೀಕನಿಂದ 6 ಲಕ್ಷ. ನಮ್ಮ ದೇಶದ ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ ಜನಗಳನ್ನ ಹೊಡೆಯೋ ಹಕ್ಕಿಲ್ಲ. ಆ ಹಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ. ಯಾಕೆ? ತಂದೆ ಸ್ಥಾನದಲ್ಲಿ ನಿಂತು ತಪ್ಪು ಮಾಡೋ ಜನಗಳಿಗೆ ಹೊಡೆದು ಬುದ್ಧಿ ಹೇಳಿ ಅವ್ರನ್ನ ಸರಿಯಾದ ದಾರಿಗೆ ತರುವಂತ ಪವಿತ್ರವಾದ ಸ್ಥಾನ ನಿಮಗೆ ಕೊಟ್ಟಿದ್ದಾರೆ. ಆದರೆ ನೀವುಗಳು ಮಾಡ್ತಾ ಇರೋದೇನು? ಕರ್ತವ್ಯಕ್ಕೋಸ್ಕರ ತಮ್ಮ ಪ್ರಾಣನೇ ತ್ಯಾಗ ಮಾಡಿದ ಎಷ್ಟೋ ಜನ ಪೊಲೀಸ್ ಆಫೀಸರ್ಗಳು ಈ ಮಣ್ಣಲ್ಲಿ ಹುಟ್ಟಿದ್ದಾರೆ. ನಿಮ್ಮಂತವರಿಂದಾನೇ ಅವ್ರಿಗೆ ಕೆಟ್ಟ ಹೆಸರು. ನೀನು ಮಾಡಿರೋ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ನಿನಗೆ ಕೊಡೋ ಶಿಕ್ಷೆ ಇನ್ನೊಬ್ಬನಿಗೆ ಎಚ್ಚರಿಕೆ. ನೀನು ಒಬ್ಬ ಸಾಯೋದ್ರಿಂದ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪನಾದ್ರೂ ಶುದ್ಧ ಆಗುತ್ತೆ. ನನ್ನನ್ನೇನು ಮಾಡಬೇಡಿ, ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಕನ್ನಡದಲ್ಲಿ ನನಗೆ ಹಿಡಿಸ್ತಿರೋ ಪದ ಕ್ಷಮೆ. ಕೊನೆಗೂ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಕೈ ಹಾಕ್ಬಿಟ್ರು. ಈ ಆಫೀಸಲ್ಲಿ ಯಾರಾದ್ರೂ ಒಬ್ರು ನನ್ನ ಮಾತನ್ನು ಕೇಳಿದ್ರೆ ಇನ್ ಮುಂದೆ ಯಾರು ಇಂತ ಅನಾಹುತ ಆಗದಂಗೆ ನಾನು ತಡಿತೀನಿ. ನಾನ್ ಕೇಳ್ತೀನಿ ಹೇಳು. ಅಲ್ಲ, ಹೋದ್ಸಲ ರಜೆ ಮೇಲೆ ಹೋಗಿದ್ದಲ್ಲ, ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಬಾಯ್ಲಿ
ಇದು ನೋಡು, ರಾಜ್ಯದ ಮೂಲೆ ಮೂಲೆ ಹೋದೆ. ಲುಕ್ ಅಟ್ ದಿಸ್. ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಚಿತ್ರದುರ್ಗ ಎಲ್ಲ ಕಡೆ ಹೋಗಿ ಬಂದೆ. ಪ್ರತಿಯೊಂದು ಗವರ್ಮೆಂಟ್ ಆಫೀಸ್ಗೆ ಹೋಗಿ ಈ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನೋಡು, ಶಿವಮೊಗ್ಗ ಲಿಸ್ಟ್. ಇವನ ಹೆಸರು ಪರಮೇಶ್ವರ್ ಭಟ್. 6 ತಿಂಗಳ ಹಿಂದೆ 25 ಏಕರ್ ಲ್ಯಾಂಡ್ ನ ರಿಜಿಸ್ಟರ್ ಮಾಡಿಸಿದ್ದಾನೆ. ಅಷ್ಟು ಲಂಚ ತಗೊಂಡಿದ್ದಾನೆ. ಸೊ ಇವನು VSS ವ್ಯಕ್ತಿ ಅಲ್ಲ. ಅದೇ ತರ ಜಗದೀಶ್ ಕುಮಾರ್, ಅವನ ಹೆಂಡತಿ ಹೆಸರಲ್ಲಿ ರೀಸೆಂಟ್ ಆಗಿ ಸ್ಯಾಂಟ್ರೋ ಕಾರ್ ತಗೊಂಡಿದ್ದಾನೆ. ಮೊನ್ನೆ ಅವಳ ಮಗಳು ಮದುವೆ ಆಗಿದೆ. 2 kg ಗೋಲ್ಡ್ ವರದಕ್ಷಿಣೆ ಕೊಟ್ಟಿದ್ದಾನೆ. ಸೊ ಅವನು ಅಲ್ಲ. ಅದೇ ತರ ಪ್ರತಿಯೊಬ್ರು ಎಲ್ರು ಅವ್ರವ್ರ ಲೆವೆಲ್ ಲಂಚ ತಗೊಂಡಿದ್ದಾರೆ. ಎಕ್ಸೆಪ್ಟ್ ನಂಬರ್ 38 ಸಂಗಮೇಶ್ ಉಪಾಧ್ಯ, ವಯಸ್ಸು 26, ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸಂಬಳ 4,500. ಅದರಲ್ಲಿ 800 ರೂಪಾಯಿ ಮನೆ ಬಾಡಿಗೆ ಹೋಗುತ್ತೆ. ಮನೇಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಮಾತ್ರ ಇದೆ. ಆಫೀಸ್ಗೆ TV ಸ್ವಿಫ್ಟಿಯಲ್ಲಿ ಓಡಾಡ್ತಾನೆ. ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡಿದ್ದಾನೆ. ಒಬ್ಬನೇ ಇಡೀ ಆಫೀಸಲ್ಲಿ ಆನೆಸ್ಟ್ ಫೆಲೋ. ಅಂದ್ರೆ ಆ VSSಗೆ ಇವನೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ಅಂತಾನ? ನನಗೆ ಸರಿ ಗೊತ್ತಾಗ್ತಿಲ್ಲ. ಆದ್ರೆ ಇಲ್ಲಿ ನೋಡು, ಒಂದೊಂದು ಲಿಸ್ಟ್ ನೋಡು. ಇದು ದುರ್ಗಾ ಲಿಸ್ಟು. ಇದರಲ್ಲಿ ಎಲ್ಲರೂ ಪ್ರತಿಯೊಬ್ರು ಲಂಚ ತಗೊಂಡು ಸಾಯ್ತಿದ್ದಾರೆ. ಇವನು ಒಬ್ಬನ್ ಬಿಟ್ಟು ಅಮ್ಜದ್ ಪಾಷಾ ಮಕ್ಕಳು ಪಾಪ ಈಗಲೂ ಗವರ್ಮೆಂಟ್ ಸ್ಕೂಲ್ ಹೋಗ್ತಾರೆ, ಅದು ಸ್ಕಾಲರ್ಶಿಪ್ ಅಲ್ಲಿ. ಆದ್ರೆ ಈ ಚಿತ್ರದುರ್ಗದ ಅಹಮದ್ ಪಾಷಾಗೂ ಆ ಶಿವಮೊಗ್ಗದ ಸಂಗಮೇಶ್ ಉಪಾಧ್ಯಾಗೂ ಏನ್ ಸಂಬಂಧ? ಅವನು ಹಿಂದೂ, ಇವನು ಮುಸ್ಲಿಂ. ಅವನು ಓದಿದ್ದು ತೀರ್ಥಹಳ್ಳಿ ಗವರ್ಮೆಂಟ್ ಸ್ಕೂಲಲ್ಲಿ, ಇವನು ಓದಿದ್ದು ಬಿಜಾಪುರ್ ಸೈನಿಕ್ ಸ್ಕೂಲಲ್ಲಿ. ಇಬ್ರು ಬ್ಯಾಕ್ ಗ್ರೌಂಡೇ ಬೇರೆ. ಹಾಗಾದ್ರೆ ನೋಡು, ಪ್ರತಿಯೊಂದು ಜಿಲ್ಲೆಯಲ್ಲೂ ಎಲ್ಲ ಲಿಸ್ಟು ಇಲ್ಲಿದೆ. ಎಲ್ಲ ಗವರ್ಮೆಂಟ್ ಆಫೀಸಲ್ಲೂ ಅಟ್ಲೀಸ್ಟ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ. ಅವರೆಲ್ಲ ಜೊತೆಗೆ ಸೇರಿ ಈ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅವ್ರೆಲ್ಲ ಏನ್ ಸಂಬಂಧ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡು, ಲುಕ್ ಅಟ್ ದಿಸ್. ಈ ಕಡೆ ಗವರ್ಮೆಂಟ್ ಆಫೀಸ್, ಇಲ್ಲಿ VSS, ಇಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳು. ಒಬ್ರಿಗೊಬ್ರು ಏನ್ ಸಂಬಂಧ? ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆಲ್ಲ ಸೂತ್ರಧಾರಂತರ ನಿಂತು ಈ ಕೆಲಸ ಮಾಡ್ತಿರೋ ವ್ಯಕ್ತಿ ಯಾರು? ಆಂಟಿ, ಸೆಕ್ರೆಟರಿ ಆಫ್ ಎಜುಕೇಶನ್ ಯಾರು? Secretary of Education is my uncle, Mr. Rajesh, IAS. ಪಿಂಕಿ, ಎಜುಕೇಶನ್ ಸೆಕ್ರೆಟರಿ ರಾಜೇಶ್ IAS ಅಲ್ಲಮ್ಮ, ಮುನಿಸ್ವಾಮಿ IAS. ಇದೇನ್ ಹೇಳ್ತಿದ್ದೀರಾ? ನಿನ್ನೆ ಬೆಳಗ್ಗೆ ಸೆಕ್ರೆಟರಿಯೇಟ್ ನಲ್ಲಿ ಅವ್ರನ್ನ ನೋಡಿ ನಾನೇ ಮಾತಾಡ್ಸ್ಕೊಂಡ್ ಬಂದೆ. ನಕ್ಬಿಟ್ರೆ ಸತ್ಯ ಆಗ್ಬಿಡತ್ತಾ? ಎಷ್ಟು ಬೆಟ್ಟು? ಹೆಬ್ಬೆಟ್ಟ ಒಬ್ಬಟ್ಟ? 1 ನಿಮಿಷ. ಹಲೋ ಸೆಕ್ರೆಟರಿಯೇಟ್. ನಾನು ಎಜುಕೇಶನ್ ಸೆಕ್ರೆಟರಿ ರಾಜೇಶ್ ಬ್ರದರ್ ಡಾಟರ್ ಮಾತಾಡ್ತಿರೋದು. ಪ್ಲೀಸ್ ಕನೆಕ್ಟೆಡ್. ಇಲ್ಲ ಮೇಡಮ್, ರಾಜೇಶ್ ಅವರು ನಿನ್ನೆ ಸಾಯಂಕಾಲದಿಂದ ಟೂರಿಸಂ ಸೆಕ್ರೆಟರಿ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ. ಮುನಿಸ್ವಾಮಿ IAS ಅವರು ಚಾರ್ಜ್ ತಗೊಂಡಿದ್ದಾರೆ. ಅವ್ರಿಗೆ ಕನೆಕ್ಟ್ ಮಾಡ್ಲಾ? ಬೇಡ, ಥ್ಯಾಂಕ್ಸ್. ಓಕೆ ಮೇಡಮ್. ಏನೀಗ? ನಿನ್ನೆ ಬೆಳಿಗ್ಗೆ ನಾನು ಹೋಗಿದ್ದೆ, ಹಾಗೆ ಸಾಯಂಕಾಲ ನೀವು ಹೋಗಿರ್ತೀರಾ. ಅದ್ ಸರಿ, ಹೋಮ್ ಸೆಕ್ರೆಟರಿ ಯಾರು ಹೇಳಿ? ಮಿಸ್ಟರ್ ವೀರೇಶ್ ಗೌಡ IAS. ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್? ರವಿಕಾಂತ್ ಪಂಡಿತ್ IAS. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್? ಶ್ರೀಮತಿ ಗಾಯತ್ರಿ ನಿವಾಸ್ IAS. ಇನ್ನೇನ್ ತಿಳ್ಕೋಬೇಕು ನೀವು? ನಮ್ಮ ರಾಜ್ಯದ ಈ ವರ್ಷದ ಯೋಜನಾ ವೆಚ್ಚ 13,555 ಕೋಟಿ. ಅದರಲ್ಲಿ ನೀರಾವರಿಗೆ 3,942 ಕೋಟಿ. ನಮ್ಮ ದೇಶದಲ್ಲಿ ರಾಜಸ್ಥಾನ ಬಿಟ್ರೆ ಅತಿ ಹೆಚ್ಚಿನ ಬರಪೀಡಿತ ಹೊಂದಿರುವ ಪ್ರದೇಶ ಕರ್ನಾಟಕ. ಈ ರಾಜ್ಯದಲ್ಲಿ 26 ಜಿಲ್ಲಾ ಪಂಚಾಯಿತಿ, 175 ತಾಲೂಕ್ ಪಂಚಾಯಿತಿ, 6,300 ಗ್ರಾಮ ಪಂಚಾಯಿತಿ ಇದೆ. ಬೆಳಗಾವಿ ಅತಿ ದೊಡ್ಡ ಜಿಲ್ಲಾ ಪಂಚಾಯಿತಿ, ಗದಗ ಅತಿ ಚಿಕ್ಕ ಜಿಲ್ಲಾ ಪಂಚಾಯಿತಿ. ಕರ್ನಾಟಕದಲ್ಲಿ ಮಹಿಳೆಯರಿಗೆ 38% ಮೀಸಲಾತಿ ಇದೆ. ಅದರಲ್ಲೂ ಸಾಮಾನ್ಯ ವರ್ಗದ ಮಹಿಳೆಯರಿಗೆ 14%, ಪರಿಶಿಷ್ಟ ಜಾತಿ ವರ್ಗಕ್ಕೆ 27% ಮೀಸಲಾತಿ ಇದೆ. ಕರ್ನಾಟಕದಲ್ಲಿ 178 ಇಂಜಿನಿಯರ್ ಕಾಲೇಜ್ಗಳಿದೆ. ಅದರಲ್ಲಿ ಸರ್ಕಾರದ್ದು 3, 14 ಮೈನಾರಿಟಿ, 26 ಮೆಡಿಕಲ್, 36 ಡೆಂಟಲ್. ಸರ್ಕಾರಿ ಆಸ್ಪತ್ರೆ 177, ಪ್ರಾಥಮಿಕ ಆರೋಗ್ಯ ಕೇಂದ್ರ 1,680. ಆಮೇಲೆ ಆಯುರ್ವೇದ, ಯುನಾನಿ, ಸಿದ್ಧೌಷಧ, ನ್ಯಾಚುರೋಪತಿ, ಹೋಮಿಯೋಪತಿ ಇವೆಲ್ಲ ಒಂದು 103 ಆಸ್ಪತ್ರೆಗಳು, 602 ಡಿಸ್ಪೆನ್ಸರಿಗಳು. ಪೊಲೀಸ್ ಸ್ಟೇಷನ್ 805, ಪೊಲೀಸ್ನವರು 75,115, ಮಹಿಳಾ ಪೊಲೀಸ್ ಸ್ಟೇಷನ್ 10, ಸೈಬರ್ ಪೊಲೀಸ್ ಸ್ಟೇಷನ್ 1. ಇದೆಲ್ಲ ನನಗೆ ಮಾತ್ರ ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿ ಅನ್ನ ತಿನ್ನೋ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು.
ಊರಿಗೆ ಹೊಸಬಳು ಅಂತ ಕಾಣುತ್ತೆ. ಆ ಪ್ರೊಫೆಸರು ನಿಮ್ ನೆಂಟ್ರಾ? ಅಜ್ಜಿ, ನಿಮ್ ಹತ್ರ ಏನೋ ವಿಷಯ ಕೇಳ್ಬೇಕಿತ್ತು. ಏನಮ್ಮ? ಏನೂ ಇಲ್ಲ. ಆ ಬಿಳಿ ಹುಡುಗಿ, ಸರ್ದಾರ್ಜಿ ಹುಡುಗ, ಮತ್ತೆ ಆ 3 ಮಕ್ಕಳು ಯಾರು? ಪ್ರೊಫೆಸರ್ಗೂ ಆ ಮಕ್ಳಿಗೂ ಏನ್ ಸಂಬಂಧ? ಅವರೆಲ್ಲ ಅನಾಥ ಮಕ್ಕಳಮ್ಮ. ಆ ಬಿಳಿ ಹುಡುಗಿ ಯಾರು ಗೊತ್ತಾ? ಉತ್ತರ ಭಾರತಕ್ಕೆ ವಿದೇಶದಿಂದ ಬಂದ ಒಂದು ಕುಟುಂಬನೇ ಜೀವ ಸಹಿತ ಸುಟ್ಟಾಕ್ಬಿಟ್ರಲ್ಲ, ಅದರಲ್ಲಿ ತಪ್ಪಿಸ್ಕೊಂಡವಳು ಇವಳು. ಪಾಪ ಅಪ್ಪ ಅಮ್ಮ ತಮ್ಮಂದನ್ನ ಕಣ್ಣು ಮುಂದೆನೇ ಸುಟ್ಟಾಕ್ಬಿಟ್ರು. ಪ್ರೊಫೆಸರ್ ಹೋಗಿ ದತ್ತು ತಗೊಂಡು ಸಾಕ್ತಾ ಇದಾರಮ್ಮ. ಆ ಸರ್ದಾರ್ಜಿ ಹುಡುಗ ಇದಾನಲ್ಲ, ಗುಜರಾತ್ ಭೂಕಂಪದಲ್ಲಿ ಸಿಕ್ಕಿದವನು. ಆ 2 ಹೆಣ್ಮಕ್ಳು ದಕ್ಷಿಣ ಕನ್ನಡ ಪ್ರವಾಹದಲ್ಲಿ ಸಿಕ್ಕಿದವರು. ಅವ್ರನ್ನೆಲ್ಲ ತಂದು ಸಾಕ್ತಾ ಇದಾರಮ್ಮ. ಆ ಹುಡುಗ ಇದಾನಲ್ಲ, 4 ವರ್ಷದ ಹಿಂದೆ ಕಾರ್ಪೊರೇಷನ್ ಕಾರ್ಮಿಕರ ಕಟ್ಟಡ ಬಿದ್ದೋಯ್ತಲ್ಲ, ಅದರಲ್ಲಿ ಸಿಕ್ಕಿದವನು. ಅಪ್ಪ ಅಮ್ಮ ಅಂತ ರಾತ್ರಿ ಎಲ್ಲ ಅಳ್ತಾ ಇದ್ದ. ಪ್ರೊಫೆಸರು ಅವನ ಹೆಗಲ ಮೇಲೆ ಹಾಕೊಂಡು ಸಮಾಧಾನ ಮಾಡ್ತಾ ಇದ್ರಮ್ಮ. ಈ ಕಾಲದಲ್ಲಿ ಹೆತ್ತ ಮಕ್ಕಳನ್ನೇ ಬೀದಿಗೆ ಬಿಟ್ಟು ಹೋಗೋ ತಂದೆ ತಾಯಿಗಳಿದ್ದಾರೆ. ಅಂಥದ್ರಲ್ಲಿ ತಮ್ಮ ಸ್ವಂತ ಮಕ್ಕಳಂಗೆ ಸಾಕ್ತಾ ಇದ್ದಾರೆ. ಅಂಥ ಮನಸ್ಸು ಯಾರಿಗಿರುತ್ತೆಮ್ಮ? ಇಲ್ಲ, ನೀನಾಡು. ಕೆಳಗಡೆ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾನೆ. ಮಗು ಹೆಸರೇನು? ಸಂದೀಪ್. ಕೆಲವು ಟೆಸ್ಟ್ಗಳು ಮಾಡಬೇಕಾಗುತ್ತೆ, ಬರ್ಕೊಡ್ತೀನಿ. ತಗೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ ಲ್ಯಾಬ್ ಇದೆ. ಅವ್ರು ಕೊಡೋ ರಿಪೋರ್ಟ್ ತಗೊಂಡು ನಮ್ಮ ಚೀಫ್ ಡಾಕ್ಟರ್ ನೋಡಿ. ಓಕೆ? ಓಕೆ. ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟೊಂದು ಟೆಸ್ಟ್ಗಳಾ? ನೋವಾಗ್ತಾ ಇದೆಯಾ ಸಂದೀಪ್? ಆಗ್ತಿದೆ. ಇಂಜೆಕ್ಷನ್ ಬೇಡ. ಓಕೆ. ಪ್ರಾಣಕ್ಕೆ ಭಯ ಬಿದ್ದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗದೆ ಪ್ರೈವೇಟ್ ಆಸ್ಪತ್ರೆಗೆ ಬಂದ್ರೆ ಮುಟ್ಟಿದಕ್ಕೆಲ್ಲ ದುಡ್ಡು ಕೇಳ್ತಾರಲ್ಲಪ್ಪ. ಮಗುಗೆ ಟೆಸ್ಟ್ ಮಾಡಿಸಿ ಚೀಫ್ ಡಾಕ್ಟರ್ನ ನೋಡಿ. ನಾನು ಬ್ಯಾಂಕ್ ಹೋಗಿ ಹಣ ತಗೊಂಡ್ಬರ್ತೀನಿ. ಓಕೆ. ಪೇಷಂಟ್ಗೆ ನಾರ್ಮಲ್ ಡೆಲಿವರಿ ಆಗೋ ಹಾಗಿದೆ. ಹಾಗಾದ್ರೆ ಆಕೆಗೆ ನಾರ್ಮಲ್ ಡೆಲಿವರಿ ಆಗಬಾರ್ದು, ಸಿಸೇರಿಯನ್ ಮಾಡಬೇಕು. ನಾರ್ಮಲ್ ಡೆಲಿವರಿ ಆದರೆ ಪೇಷಂಟು 2 ದಿನಗಳಲ್ಲಿ ಮನೆಗೆ ಹೊಟ್ಟೋಗ್ತಾರೆ. ಅದೇ ಆಪರೇಷನ್ ಮಾಡಿದ್ರೆ 15,000 ರೂಪಾಯಿ ಎಕ್ಸ್ಟ್ರಾ ಬಿಲ್ ಆಗುತ್ತೆ. 10 ದಿನದ ಬೆಡ್ ಚಾರ್ಜು ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ. ಹೋಗಿ ಆಪರೇಷನ್ಗೆ ರೆಡಿ ಮಾಡು. ಆಯ್ತು ಡಾಕ್ಟ್ರೆ. ತಲೆನೋವು ಅಂತ ಬಂದ್ರೆ ಹೊಟ್ಟೆ ಆಪರೇಷನ್ ಮಾಡಬೇಕು ಅಂತಾರಲ್ಲ, ದುಡ್ಡೆಲ್ಲಿಂದ ತರೋದು? ಟ್ರೀಟ್ಮೆಂಟ್ ಎಲ್ಲ ಆಯ್ತಾ? ಡಾಕ್ಟರ್ ನೋಡಿದ್ರಾ? ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚಿದ್ದಾರೆ. ಎಲ್ಲ ಟೆಸ್ಟ್ಗೂ ಸೇರಿ 9,500 ಬಿಲ್ ಮಾಡಿದ್ದಾರೆ. ಸರಿ, ನೀವು ಇಲ್ಲೇ ಕೂತಿರಿ, ನಾನು ದುಡ್ಡು ಕಟ್ಬಿಟ್ಟು ಬರ್ತೀನಿ. ಬಾ. ತಗೊಳ್ಳಿ ಸರ್. 50 ಇದೆ. 1, 2, 5. ಎಮರ್ಜೆನ್ಸಿಲಿರೋ ಮಂಜುಳಾ ಹಸ್ಬೆಂಡ್ ನೀವೇ ತಾನೆ? ಹೌದು ಸರ್. ನಿಮ್ಮ ಹೆಂಡತಿ ನಿನ್ನೆ ರಾತ್ರಿ ತೀರೋಗ್ಬಿಟ್ರು. ನೀವು ಹಾಸ್ಪಿಟಲ್ ಬಿಲ್ ಕಟ್ಟಿದ ಮೇಲೆ MD ಅವ್ರು ನಿಮ್ಗೆ ಹೇಳೋದಕ್ಕೆ ಹೇಳಿದ್ರು. ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಕೂತಿದ್ನಲ್ಲ ಸರ್, ಹಾಗೆ ಯಾಕೆ ಹೇಳಲಿಲ್ಲ ಸರ್? ಹಾಗೆ ಹೇಳಿದ್ರೆ ಹಣ ಕಟ್ತಾ ಇದ್ರಾ? ಅದಕ್ಕೆ ಕಟ್ಟಿದ ಮೇಲೆ ಹೇಳಿದ್ದು. ಅಯ್ಯೋ ಪಾಪಟ್ಟಿ ಮಕ್ಳ, ಸಾಯೋ ಟೈಮಲ್ಲಿ ನನ್ನ ಹೆಂಡತಿ ಪಕ್ಕ ಇಲ್ಲೇ ಆಗ್ಮಾಡ್ಬಿಟ್ರಲ್ಲೋ. ಹೌದಯ್ಯ, ಇಲ್ಲಿ ಬಂದ್ರೆ ಹೀಗೇನೆ. ಇಲ್ಲಿ ಬರೋಕ್ ಬದಲು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕಿತ್ತು. ಹೋಗಿ ಅಲ್ಲಿಂದ. ನೋಡಿ ಸರ್, ನಿನ್ನೆ ರಾತ್ರಿನೇ ನನ್ನ ಹೆಂಡತಿ ಸತ್ತಿದ್ರೆ ಈಗ ಹಣ ಎಲ್ಲ ಕಟ್ಟಿಸ್ಕೊಂಡು ಅವಳು ಸತ್ತಿರೋ ವಿಷಯ ಹೇಳ್ತಾ ಇದ್ದಾರೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಂದೆ. ಅವಳು ಬದುಕ್ತಾಳೆ ಅಂತ ಇವ್ರು ಕೊಟ್ಟು ನಂಬಿಕೆಯಿಂದ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ 1 ವಾರದಿಂದ
ಇವ್ರು ಕೇಳ್ದಾಗ ಕಂತೇನೆ ಹಣ ತಂದು ಕಟ್ಟಿದೆ. ಆದ್ರೂ ನನ್ನ ಹೆಂಡತಿನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗಲೂ ಕೇಳ್ರು, ನನ್ನ ಕಿಡ್ನಿನ ಮಾರಾದ್ರೂ ಹಣ ತಂದು ಕೊಡ್ತೀನಿ. ಆದ್ರೆ ಒಂದೇ ಒಂದ್ಸಲ ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ಕೊನೆ ಸಲ ಮಾತಾಡೋವಾಗ ಮಾಡ್ರು. ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ಅಷ್ಟಲ್ದೆ ದೊಡ್ಡೋರು ಹೇಳಿದಾರ, ವೈದ್ಯರಾಜ ನಮೋಸ್ತುಭ್ಯಂ, ಯಮರಾಜ ಸಹೋದರ, ಯಮೋ ಹರತಿ ಪ್ರಾಣಾನ್, ವೈದ್ಯೋ ಪ್ರಾಣಾನ್ ಧನಾನಿಚ ಅಂತ. ಹಾಗಂದ್ರೆ ಡಾಕ್ಟ್ರೇ, ನಿನಗೆ ದೊಡ್ಡ ನಮಸ್ಕಾರ. ನೀನು ಯಮರಾಜನ ಸಹೋದರ. ಯಮ ಬರೀ ಪ್ರಾಣ ಮಾತ್ರ ಕಿತ್ಕೋತಾನೆ, ನೀನು ಪ್ರಾಣ ಹಣ ಎರಡನ್ನೂ ಕಿತ್ಕೋತೀಯ ಅಂತ. ನಿನ್ನ ಮಗುನ ಕರ್ಕೊಂಡು ಮನೆಗೆ ಹೋಗು. ನಾ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಯಾಕೆ? ಹೇಳ್ದಷ್ಟು ಮಾಡು. ದೇವ್ರಾಗ ಬಂದಿಯಪ್ಪ. ಮಣ್ಣು ಮಾಡೋದಕ್ಕೂ ನಮ್ಮ ಹತ್ರ ಕಾಸಿಲ್ಲಪ್ಪ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಾನು ನೋಡ್ಕೋತೀನಿ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಬಿಟ್ಬಿಟ್ಟು ಕುಡ್ದೆ ಸತ್ತಪ್ಪ. ಕುಡ್ದೆ ಸತ್ತ. ಏನಮ್ಮ ಸೈನ್ ಮಾಡಕ್ ಬರ್ತದ? ಬರುತ್ತೆ. ಇಲ್ಲಿ ಸೈನ್ ಮಾಡು. ನೋಡಮ್ಮ, ಇದು ಡೆತ್ ಸರ್ಟಿಫಿಕೇಟು. ಬೆಳಿಗ್ಗೆ 7 ಗಂಟೆಗೆ ಪ್ರಾಣ ಉಂಟೋಗದೆ. ಇದನ್ನ ತೋರಿಸಿದ್ರೆ ಮಸಣದಲ್ಲಿ ಉಣಕ್ಕಾಗೋದು. ಅದನ್ನ ಇಲ್ಲಿ ಕೊಡಿ. ಈ ಗಾಡಿ ಅಲ್ಲ, ಬೇರೆ ಗಾಡಿ. ಡಾಕ್ಟ್ರೆ, ನಮ್ಮ ಅಣ್ಣವರು ಇದ್ದಕ್ಕಿದ್ದಾಗ ಜ್ಞಾನ ತಪ್ಪಿದ್ಬಿಟ್ರು. ಏನಾಗಿದೆ ಅಂತ ಗೊತ್ತಿಲ್ಲ. ನೋಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವ್ರು ಉಳಿಸ್ಕೊಡಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೆ. ನಾವು ನೋಡ್ತೀವಿ. ಮಾಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವ್ರು ಉಳಿಸ್ಕೊಡಿ. ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಡಿ. ನೀವು ಹೊರಗೋಗಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ ಡಾಕ್ಟ್ರೆ. ಪ್ಲೀಸ್, ನಾವು ನೋಡಿ ಹೇಳಿದ್ರಲ್ಲ, ದಯವಿಟ್ಟು ಡಾಕ್ಟ್ರೆ ಪ್ಲೀಸ್. ಆಯ್ತು, ಓಕೆ. ಪೇಷಂಟ್ ಸತ್ತೋಗಿದ್ದಾನೆ. ಇವನ್ ಆಸ್ಪತ್ರೆಗೆ ಕರ್ಕೊಂಬರೋ ಅಷ್ಟಲ್ಲೇ ಇವನ್ ಸತ್ತೋಗಿರ್ಬೇಕು ಅಂತ ಕಾಣುತ್ತೆ. ಈಗ ನಾವೇನ್ ಮಾಡೋಣ? ಪ್ರಾಣ ಹೋಗಿದೆ ಅಂತ ನಮಗ್ ತಾನೇ ಗೊತ್ತು. ಇವನನ್ನ ಕರ್ಕೊಂಬಂದವರು ಇವನ್ ಜ್ಞಾನ ತಪ್ಪಿದಾನೆ ಅಂತ ಅನ್ಕೊಂಡಿದ್ದಾರೆ. ನಾವು ನಮ್ ಟ್ರೀಟ್ಮೆಂಟ್ ಕೊಡೋಣ. ಸೀರಿಯಸ್ ಕೇಸ್ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇರೋಣ. ಏನಂತೀರಾ? ಓಕೆ, ನೀವ್ ಹೇಳಿದ್ ಕರೆಕ್ಟ್ ಆಗಿದೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ, ಭಯ ಪಡಬೇಡಿ, ನಾವು ಅವ್ರನ್ನ ಕಾಪಾಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಅವರೇ ಹೇಳ್ತಿದಾರಲ್ಲ, ಅವ್ರು ಖಂಡಿತ ನಮ್ಮ ಅಣ್ಣನ ಕಾಪಾಡ್ತಾರೆ. ಇಂಥ ಎಷ್ಟು ಕೇಸ್ಗಳನ್ನ ನೋಡಿಲ್ಲ ಅವರು. ನೀವು ಧೈರ್ಯವಾಗಿರಿ. ಅಂದ್ಹಾಗೆ ತುಂಬಾ ಹಣ ಖರ್ಚಾಗುತ್ತಲ್ಲ? ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ನೀವು ನಮ್ಮ ಅಣ್ಣನ ಉಳಿಸ್ಕೊಡಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕ್ಯಾಶ್ ಕೌಂಟರ್ 50,000 ಕ್ಯಾಶ್ ಕಟ್ಬಿಡಿ. ವಿ ವಿಲ್ ಕಂಟಿನ್ಯೂ ದ ಟ್ರೀಟ್ಮೆಂಟ್. ಓಕೆ? ಪೇಷಂಟ್ ಹೆಸರಲ್ಲಿ ಬಿಲ್ ಕೊಡಿ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮೀ, ನಮ್ಮ ಡಿಸ್ಪೆನ್ಸರ್ಗೆ ಹೋಗಿ ಆದಷ್ಟು ಬೇಗ ಈ ಮೆಡಿಸಿನ್ಸ್ ತಂದ್ಬಿಡಿ. ಡಾಕ್ಟ್ರೆ, ಒಳ್ಳೆ ಮೆಡಿಸಿನ್ ತಾನೆ? ಆಫ್ಕೋರ್ಸ್ ಒಳ್ಳೆ ಮೆಡಿಸಿನ್, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಓಕೆ ಡಾಕ್ಟರ್.
ಬಿಲ್ನ ಪೇಷಂಟ್ ಹೆಸರು ಕೊಡಿ. ಸರಿ ಸರ್. ಏನ್ರಿ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಎಮರ್ಜೆನ್ಸಿ ಕೇಸ್ ಅಂತ ಗೊತ್ತಿಲ್ವಾ? ತಗೋ, ಇದನ್ನ ಫಾರ್ಮಸಿಗೆ ವಾಪಸ್ ಕೊಡು. ಸರಿ, ಇದನ್ನ ನೋಡ್ಕೊ. ತಗೊಳ್ಳಯ್ಯ, ಅಕೌಂಟ್ಗೆ ಹಾಕು. ಹಾ ಸರಿ ಸರಿ. ಡಾಕ್ಟರ್ ಹೇಗಿದ್ದಾರೆ? ಉಸಿರಾಟ ತೊಂದರೆ ತುಂಬಾ ಇತ್ತು. ನಾವು ಟ್ರೀಟ್ಮೆಂಟ್ ಕೊಟ್ಮೇಲೆ ಈಗ ಚೆನ್ನಾಗಿ ಉಸಿರಾಡ್ತಿದ್ದಾರೆ. ಅಂದ್ಹಾಗೆ ಬಾಂಬೆಯಿಂದ ಡಾಕ್ಟರ್ ಸತೀಶ್ ಶರ್ಮಾ ಅಂತ ಫೇಮಸ್ ಸರ್ಜನ್ ಅವರು ಇಲ್ಲಿ ಸೆಮಿನಾರ್ಗೆ ಬಂದಿದ್ದಾರೆ. ಅವ್ರನ್ನ ಕರ್ಸಿದ್ರೆ ಡಾಕ್ಟ್ರೆ. ಆದ್ರೆ 3 lakhs ಖರ್ಚಾಗುತ್ತಲ್ಲ. ಹಣದ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಎಷ್ಟೆಷ್ಟು ಜನ ದೊಡ್ಡ ದೊಡ್ಡ ಡಾಕ್ಟರ್ ಇದ್ದಾರೋ ಎಲ್ಲರನ್ನೂ ಕರೆಸಿ. ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ಓಕೆ. ಯಾಕೆ ಯಾಕೆ ಕೆಮ್ಲಾ? ಅದಕ್ಕೆ ಮೊದಲೊಂದು ಸ್ಕ್ಯಾನ್ ಮಾಡಿಸಿ. ಏನು ಪರವಾಗಿಲ್ಲ ಡಾಕ್ಟ್ರೆ, ಮೊದಲು ನಮ್ಮ ಅಣ್ಣ ಹುಷಾರಾಗ್ಲಿ. ಓಕೆ. ವೆಲ್ಕಮ್ ಡಾಕ್ಟರ್ ಶರ್ಮಾ. ಪ್ಲೀಸ್. ವೆಲ್ಕಮ್ ಡಾಕ್ಟರ್ ಶರ್ಮಾ ಟು ಮಾಡರ್ನ್ ಹಾಸ್ಪಿಟಲ್. ಪ್ಲೀಸ್ ಕಮ್. ಪ್ಲೀಸ್. ಹಲೋ. ಹೇಗಿದೆ ಡಾಕ್ಟರ್ ನಮ್ಮ ಅಣ್ಣಂಗೆ? ಕಂಡೀಷನ್ ಏನೋ ಸೀರಿಯಸ್, ಆದರೆ ಜ್ಞಾನ ಬಂದಿತ್ತು. ಇನ್ಫ್ಯಾಕ್ಟ್ ನಿಮ್ಮನ್ನು ಕರೆಯೋಣ ಅನ್ನೋಷ್ಟರಲ್ಲೇ ಮತ್ತೆ ಜ್ಞಾನ ಹೊರಟೋಯ್ತು. ಇನ್ 2 hours ಹಿ ವಿಲ್ ಗೆಟ್ ಬ್ಯಾಕ್ ಹಿಸ್ ಕಾನ್ಷಿಯಸ್ನೆಸ್. ನಥಿಂಗ್ ಟು ವರಿ. ಟೇಕ್ ಕೇರ್. ಓಕೆ. ಒಳ್ಳೆ ಬಕ್ರಾನ ಹಿಡಿದಿದ್ದೀರಲ್ರಿ? ಮಾಮೂಲಿ ಅಲ್ವಾ ಡಾಕ್ಟ್ರೆ? ಎಷ್ಟು ಗೆತ್ತಿದ್ದೀರಿ? ಜಸ್ಟ್ 5 lakhs ಸರ್. ಕ್ವೈಟ್ ಗುಡ್. ನನ್ನ ಇಂಡಿಯಾ ಟ್ರಿಪ್ ಜೊತೆಗೆ ನನ್ನ ಶಾಪಿಂಗ್ ಎಕ್ಸ್ಪೆನ್ಸಸ್ ಕವರ್ ಮಾಡಿದ್ದೀರಲ್ರಿ? ಥ್ಯಾಂಕ್ ಯು. ಏನಪ್ಪ ಇದು ಅನ್ಯಾಯ? ಸತ್ತೋಗಿರೋ ಮನುಷ್ಯನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರಲ್ಲ. ಕೊಡ್ತಾರಮ್ಮ, ಕೊಡದೆ ಇನ್ನೇನು ಮಾಡ್ತಾರೆ ಹೇಳಿ? ಕೊಡ್ಲಿ. ಏನ್ ನೀನು ಮದುವೆ ನಿಶ್ಚಿತಾರ್ಥ ಆಯ್ತಂತೆ? ಹೌದು ಸರ್. ಯಾರ ಜೊತೆ? ನೀನ್ ಜಾಲಿ ಆಗಿದ್ದವನ್ ಜೊತೆನಾ ಅಥವಾ ನಿಮ್ ತಂದೆ ತಾಯಿ ತೋರಿಸಿದವನ್ ಜೊತೆನಾ? ಹೋಗಿ ಸರ್. ಡಾಕ್ಟ್ರೆ, ಬಾಡಿ ಡಿಕಂಪೋಸ್ ಆಗಿದೆ. ವಾಸನೆ ಸ್ಪ್ರೆಡ್ ಆಗ ಮುಂಚೆ ಏನಾದರೂ ಮಾಡಿ. ಈಗಲೇ ಚೀಫ್ ಡಾಕ್ಟರ್ ಅಂತ ಹೇಳಿ ಸೀರಿಯಸ್ ಆಗಿದೆ ಅಂತ ಆಕ್ಟ್ ಮಾಡೋಣ. ರೆಸ್ಪಿರೇಷನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಆಗಿದೆ. ಡ್ರಗ್ಸ್ ಕೊಡ್ಲೇಬೇಕೀಗ. ಹೌದು ಡಾಕ್ಟರ್. ಬನ್ನಿ ಡಾಕ್ಟ್ರೆ. ಕಿಡ್ನಿ ಫೇಲ್ಯೂರ್ ಆಗಿದೆ ಡಾಕ್ಟ್ರೆ. ನಾಟ್ ಓನ್ಲಿ ಕಿಡ್ನಿ, ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗಿದೆ. ಡಾಕ್ಟರ್ ಪ್ಲೀಸ್ ಕಮ್. ಹಿ ಇಸ್ ವೆರಿ ಸೀರಿಯಸ್. ಚಾನ್ಸಸ್ ಆಫ್ ಸರ್ವೈವಲ್ ಇಸ್ ವೆರಿ ಲೆಸ್. ಯು ಆರ್ ಕರೆಕ್ಟ್. BP ಲೋ ಆಗ್ತಾ ಇದೆ, ಪಲ್ಸ್ ರೇಟ್ ಕಮ್ಮಿ ತೋರಿಸ್ತಾ ಇದೆ. ಕಮಾನ್. ಅಮ್ಮ ಈಗ ಬಂದು ಹೇಳ್ತಾರೆ ನೋಡಿ. ಡಾಕ್ಟರ್ ಬಂದು ಕನ್ನಡಕ ತೆಗೆದು ವಿ ಆರ್ ವೆರಿ ವೆರಿ ಸಾರಿ, ನಾವು ಎಷ್ಟೋ ಪ್ರಯತ್ನ ಪಟ್ವು ಆದರೂ ಪೇಷಂಟ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಈಗ ಬಂದು ಹೇಳ್ತಾರೆ ನೋಡಿ. ಅಯ್ಯೋ, ಐ ಆಮ್ ಸಾರಿ. ನಾವೆಷ್ಟೇ ಪ್ರಯತ್ನ ಪಟ್ಟರು ಪೇಷಂಟ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನೀವೀಗಾಗಲೇ 3 ಲಕ್ಷ ಖರ್ಚು ಮಾಡಿದ್ದೀರಿ. ಬ್ಯಾಲೆನ್ಸ್ ಅಮೌಂಟ್ 2 lakhs ಕಟ್ಬಿಟ್ರೆ ನೀವು ಬಾಡಿನ ತಗೊಂಡು ಹೋಗ್ಬೋದು. 20 ಲಕ್ಷನ ನೀವು ಇವರು ಕೊಟ್ರೆ ಬಾಡಿ ನಾವು ತಗೊಂಡು ಹೋಗ್ತೀವಿ. ಏನು ಹೇಳ್ತಾ ಇದ್ದೀರಾ? ಲಾಯರ್ ಹತ್ರ ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಈ ವೃತ್ತಿ ಮಾಡ್ಕೊಂಡಿರೋರ ಹತ್ರ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಇನ್ನೊಂದು ಮಾತು ಹೇಳಬಾರ್ದು. ಸುಲಿಗೆ ಮಾಡಿಬಿಡ್ತಾರೆ. ಏನ ಅರ್ಥ ಆಗ್ಲಿಲ್ವಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಸತ್ತೋಗಿದ್ದಾನೆ ಅಂತ ಸರ್ಟಿಫಿಕೇಟ್ ತಗೊಂಡಿರೋ ಒಂದು ಡೆಡ್ ಬಾಡಿನ 8 ಗಂಟೆಗಳ ಕಾಲ ನೀವು ಚಿಕಿತ್ಸೆ ಮಾಡಿದ್ದೀರಾ. ಅದಕ್ಕೆ ಬೇಕಾಗಿರೋ ಎಲ್ಲ ಆಧಾರನೂ ಇಲ್ಲಿದೆ. ಇಮಿಡಿಯೇಟ್ ಆಗಿ ನಿಮ್ಮ ಹಾಸ್ಪಿಟಲ್ MD ಈ ಕ್ಷಣ ಇಲ್ಲಿಗೆ ಬರಬೇಕು. ರೈಟ್ ನಾವ್. ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮನ್ನೆಲ್ಲ ಫೂಲ್ ಮಾಡಿದ್ದಾನೆ. ಯು 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 ಇಡಿಯಟ್ಸ್ ಇಡಿಯಟ್ಸ್. ಫಾಲೋಯಿಂಗ್ ಅವನ ಹತ್ರ ಏನೇನು ಪ್ರೂಫ್ ಇದೆ ಅದಾರು ಹೇಳಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಡೆತ್ ಸರ್ಟಿಫಿಕೇಟ್, ಅದರಲ್ಲಿ ಪೇಷಂಟ್ ಎಷ್ಟೊತ್ತಿಗೆ ಸತ್ತ ಅಂತ ರೆಕಾರ್ಡ್ ಆಗಿದೆ.
ನಮ್ಮ ಹಾಸ್ಪಿಟಲ್ಗೆ ಕ್ಯಾಶ್ ಕಟ್ಟಿರೋ ಕ್ಯಾಶ್ ರಿಸಿಪ್ಟ್ಸು, ಮೆಡಿಸಿನ್ಸ್ ಬಿಲ್ಸು ಎಲ್ಲ ಅವನ ಹತ್ರ ಇದೆ. ಎಲ್ಲ ದಾಖಲೆಗಳನ್ನ ಸೇರಿಸಿ ಒಂದು ದೊಡ್ಡ ಫೈಲ್ ಇಟ್ಕೊಂಡಿದ್ದೇನೆ ಸರ್. ಹೇಳು ಅಣ್ಣ, ಈ ಡಾಕ್ಟರ್ಗಳಿಂದ ದೊಡ್ಡ ಸ್ಕ್ಯಾಮ್ ಆಗೋಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಇಡಿಯಟ್, ತಪ್ಪು ಮಾಡಿ ಸಿಕ್ಕಾಕೊಳ್ಳೋನು ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ. ಆಸ್ಪತ್ರೆಗೆ ಏನಾದ್ರು ತೊಂದರೆ ಬಂದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ. ಅಷ್ಟು ಜನ ಮುಗಿಸ್ಬಿಡ್ತೀನಿ. ನಮ್ ಕಂಪ್ನಿಗೆ ಹೆಚ್ಚು ಆದಾಯ ಬರ್ತಾ ಇರೋದೇ ಆಸ್ಪತ್ರೆಯಿಂದ. ಆಸ್ಪತ್ರೆಯಲ್ಲಿ ಒಂದ್ ಇಟ್ಗೆ ಹೋದ್ರು ನಾನ್ ಸುಮ್ನೆ ಬಿಡೋದಿಲ್ಲ. ಐ ಡೋಂಟ್ ನೀಡ್ ಎಕ್ಸ್ಪ್ಲನೇಷನ್ಸ್. ಸಾಲ್ವ್ ದ ಪ್ರಾಬ್ಲಮ್. ಕೂತ್ಕೋಣ. ನೀನ್ ನಿಂತ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಕೊಟ್ಟಂಗಾಗುತ್ತೆ. ಕೂತ್ಕೋಣ. ಸೊ ನೀನ್ ಸುಮ್ಮನೆ ಇರಕ್ಕೆ 20 ಲಕ್ಷ ಕೊಡ್ಬೇಕಾ? 23. ನಾನು ಕೊಟ್ಟ 3 ಲಕ್ಷನೂ ಸೇರಿ. ವಾಟ್? ಏಯ್, ಹೋಗ್ ಹೊಡಿರೋ. ಏಯ್, ಹೊಡಿರೋ. ಆ ಸಾಹೇಬರು ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ. ನೀವೇ ಏನಾದ್ರೂ ಮಾತಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ಗನ್ಸ್ತಾ ಇದೆ. ಔಟ್, ಔಟ್, ಗೆಟ್ ಔಟ್. ಅಮ್ಮ, ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮದುವೆ ಮಾಡಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ? ಎಲ್ಲ ನಿಮ್ಮ ಯಜಮಾನರು ಸಂಪಾದಿಸಿದ್ದು. ಬದುಕಿರುವಾಗ 10 ರೂಪಾಯಿ ಸಂಪಾದನೆ ಮಾಡಲಿಲ್ಲ, ಸತ್ತ ಮೇಲೆ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದಾರಾ? ಕೆಲವ್ರು ಯೋಗ ಹಾಗೇನೆ. ದೇವ್ರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ಲಪ್ಪ. ನಮಸ್ಕಾರ. ನಡಿಯಮ್ಮ. ನೀವೆಲ್ಲ ಡಾಕ್ಟರ್ಸ್. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಮತಗಳಿದೆ, ಎಷ್ಟು ದೇವಸ್ಥಾನಗಳಿದೆ. ಆದರೂ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂತಂದ್ರೆ ಅವರು ಮೊದಲು ಹೋಗೋದು ಆಸ್ಪತ್ರೆಗೆ, ಆಮೇಲೆ ದೇವಸ್ಥಾನಕ್ಕೆ. ಎಲ್ಲ ಜನಾಂಗದವರು ಕೈ ಎತ್ತಿ ಮುಗಿಯೋ ಒಂದೇ ಒಂದು ದೇವರು ಅಂತಂದ್ರೆ ಅದು ನೀವುಗಳು. ಯಾಕೆ? ಜನಗಳಿಗೆ ನಿಮ್ಮೇಲಿರೋ ನಂಬಿಕೆ, ಆ ನಂಬಿಕೆ ಹಾಳು ಮಾಡ್ಕೋಬೇಡಿ, ಅದನ್ನು ಉಳಿಸ್ಕೊಳ್ಳಿ. ನಂಬಿಕೆನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಈಗಲೂ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಮಾನವೀಯತೆ, ಮನುಷ್ಯತ್ವ ಅನ್ನೋದಿದ್ರೆ ಇನ್ ಮುಂದೆ ಕಣ್ಣೀರು ಒರೆಸೋ ಕೆಲಸ ಮಾಡಿ, ಕಣ್ಣೀರು ಬರ್ಸೋ ಕೆಲಸ ಮಾಡಬೇಡಿ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಕ್ಷಮೆ. ಕನ್ನಡದಲ್ಲಿ ನಾನು ಹಿಡಿಸ್ತಿರೋ ಒಂದು ಪದ. ಏಯ್, ಏನ್ ಕ್ಲೋಸ್ ಮಾಡಿ ಬೇಗ ಸೀನ್ ಮಾಡಿ. ಸರ್ ಸರ್, ಅವಸರ ಪಟ್ಟು ಇಳಿಬೇಡಿ. ಆ ವ್ಯಕ್ತಿ ಸಾಮಾನ್ಯದ ಮನುಷ್ಯ ಅಲ್ಲ. ಎಲ್ಲಾ ದಾಖಲೆಗಳನ್ನು ರಾಷ್ಟ್ರಪತಿಗಳಿಗೆ, ಪತ್ರಿಕೆಗಳಿಗೆ, ಟಿವಿ ಚಾನೆಲ್ಗಳಿಗೆ ಎಲ್ಲಾ ಕಡೆ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಸರ್. ಈಗಾಗಲೇ ಹಾಸ್ಪಿಟಲ್ನ ಮುಚ್ಚಬೇಕು ಅಂತ ಕೋರ್ಟು ಆದೇಶ ಕೊಟ್ಟಿದೆ. ಕಾಲೇಜನ್ನ ಆಗ್ಲೇ ವಶಪಡಿಸ್ಕೊಂಡ್ಬಿಟ್ಟಿದೆ. ಎಲ್ಲಾ ರೋಗಿಗಳನ್ನು ಬೇರೆ ಬೇರೆ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿದ್ದಾರೆ ಸರ್.
ಬೇಡ ಬೇಡ ದುಡ್ಕೋಕ್ ಹೋಗ್ಬಿಡಿ ನನ್ನ ಮಾತು ಕೇಳಿ ಸರೆಂಡರ್ ಆಗಿ ಬೇಡ ಬೇಡ ದುಡ್ಕೊಡಿ. ಅವನು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಸರ್. ಆ 20 ಲಕ್ಷ ತಗೊಂಡೋಗಿದ್ ಹೆಂಗಸನ್ ಕೇಳಿದ್ರೆ ಅವಳು ಹೇಳ್ತಾಳೆ ಆ ವ್ಯಕ್ತಿ ನನ್ನ ಪರಿಚಯ ಆಗಿದ್ದು ಮಾರ್ಚುರಿಲೆ ಅಂತ. ಅದಕ್ಕೆ ಮುಂಚೆ ಅವನು ಯಾರು, ಹೇಗಿದ್ದ, ಎಲ್ಲಿ ಅವನು ಅಂತ ಯಾರಿಗೂ ಗೊತ್ತೇ ಇಲ್ಲ ಸರ್. ಅವನು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಐ ವಾಂಟ್ ಹಿಮ್ ವಿತ್ ಇನ್ 24 hours. ಅವನು ಯಾರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಕಂಡುಹಿಡಿಯೋದು? ಸ್ವಲ್ಪ ತಲೆ ಓಡಿಸಿ. ನಮ್ಮ ಹಾಸ್ಪಿಟಲ್ಗೆ 5 ಎಂಟ್ರಿ ಪಾಯಿಂಟ್ಸ್ ಇದೆ ಅಲ್ವಾ? ಹಣ ಪ್ರತಿ ಎಂಟ್ರಿಯಲ್ಲೂ ಕ್ಯಾಮ್ರಾ ಮಾಡಿದೀವಿ, ಫಿಕ್ಸ್ ಮಾಡಿದೀವಲ್ಲ. ಯಾವ್ದಾದ್ರೂ ಒಂದು ಕ್ಯಾಮ್ರಾದಲ್ಲಿ ಅವನಿದ್ದೇ ಇರ್ತಾನೆ.